ನಮಸ್ತೆ, ನನ್ನ ಹೆಸರು ಎಚ್ ಕೆಂಪರಾಜು ಅಂತ. ದೊಡ್ಡಬಳ್ಳಾಪುರ ತಾಲೂಕು ಬೆಳಂಗ್ಳ ಹೋಬಳಿ ಕೋಲಗೆರೆ ಗ್ರಾಮ. ನಾನು ಈ AMCನ ಸುಮಾರು ಒಂದು 15-20 ವರ್ಷದಿಂದ ಉಪಯೋಗಿಸ್ತಿದ್ದೀನಿ. ಕಾರಣ ಇಷ್ಟೇ, ನಾವು ರಾಸಾಯನಿಕ ಪದಾರ್ಥಗಳನ್ನ ಬಳಸಿ ಭೂಮಿಯಲ್ಲಿರೋ ಪೋಷಕಾಂಶಗಳೆಲ್ಲ ಕೊರತೆಯಾಗಿ ಅವು ತನ್ನ ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ಕೊಡುವುದರಲ್ಲಿ ವಿಫಲ ಆಗಿರ್ತದೆ. ಆದ್ದರಿಂದ AMC ಬಳಸೋದ್ರಿಂದ ಇದರಲ್ಲಿ ಪೋಷಕಾಂಶಗಳು ಗಿಡಕ್ಕೆ ತಾನಾಗೆ ದೊರೀತದೆ. ರೈತರು ಕೆಮಿಕಲ್ ಹಿಂದೆ ಹೋಗಿ ಸುಮ್ಮನೆ ತಮ್ಮ ದುಡ್ಡು ಆದಾಯ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋದ್ರಿಂದ ಈ AMC ಬಳಸಿ ತಮ್ಮ ಬೆಳೆಗಳನ್ನು ಜಾಸ್ತಿ ಆದಾಯ ಮಾಡ್ಕೊಳ್ಳೋದ್ರಲ್ಲಿ ಸಫಲರಾಗಬೇಕು ಅಂತ ಕೇಳ್ತೀನಿ. ಇದು ಎಲ್ಲ ಥರದ ತರಕಾರಿ ಬೆಳೆ ಮತ್ತು ಬಾಳೆ ಗಿಡ, ಎಲ್ಲ ಗಿಡಗಳಿಗೂ, ಅಡಿಕೆ ಗಿಡ ಸಮೇತವಾಗಿ ಉಪಯೋಗಿಸ್ಬೋದು. ಆದರೆ ಇದನ್ನು ಬಳಸಬೇಕಾದ್ರೆ ಕೆಲವೊಂದೊಂದು ನಿಯಮಗಳಿವೆ. ಇದನ್ನು ಬಳಸುವಾಗ ಬೆಲ್ಲದಲ್ಲಿ ಒಂದು ರಾತ್ರಿ ನೆನೆಹಾಕಿ ತದನಂತರ 2-3 ದಿನದಲ್ಲಿ ತಂಪಾದ ನೆರಳಿನಲ್ಲಿ ನೆನೆಹಾಕಿ ಹಾಕೋದ್ರಿಂದ ಪೋಷಕಾಂಶಗಳು, ಜೀವಾಣುಗಳು ಉತ್ಪಾದನೆ ಜಾಸ್ತಿಯಾಗಿ ನಿಮ್ಮ ಹೊಲಕ್ಕೆ ಬಿಡ್ಬೋದು. ಬಿಡಬೇಕಾದ್ರೆ ರಾಸಾಯನಿಕವಾಗಿ ಬಳಸುವಂತಹ ಬಕೆಟ್ ಆಗಲಿ, ಬಿಂದಿಗೆ ಆಗಲಿ, ಸ್ಪೇರ್ ಆಗಲಿ ಮಾಡಬಾರ್ದು. ಇದಕ್ಕೆ ಸಪ್ರೇಟಾಗಿ ಬಕೆಟು, ಬಿಂದಿಗೆ ಮತ್ತು ಡ್ರಮ್ಗಳನ್ನ ಬಳಸಬೇಕು. ಅದು ಯಾವುದೇ ಕಾರಣಕ್ಕೂ ಕೆಮಿಕಲ್ ಆಗಿರಬಾರ್ದು. ಬಳಸೋದಕ್ಕೆ ಮುಂಚೆ ನೀವು ಗಿಡಗಳಿಗೆ ರಾಸಾಯನಿಕ ಕ್ರಿಯೆಯನ್ನು 2-3 ವಾರ ಮುಂಚೆ ಕೊಟ್ಟಿರಬೇಕು. ತದನಂತರ ಇದನ್ನು ಬಿಡಬೇಕು. ಇಲ್ಲ ಮುಂಜಾಗ್ರತವಾಗಿ ಸಸಿ ನಾಟಿ ಮಾಡೋಕ್ಕಿಂತ ಮುಂಚೆಗೆ ಬಿಟ್ಟರೆ ಇನ್ನೂ ಒಳ್ಳೆಯದು. ಇದನ್ನು ಬಳಸ್ಕೊಳ್ರಿ ರೈತರುಗಳು. ಸುಮ್ಮನೆ ಯಾಕೆ ಕೆಮಿಕಲ್ ಹಿಂದೆ ಹೋಗಿ ಹಾಳಾಗೋಯ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.